ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಂಗಳೂರಿನ ಹೊರವಲಯದ ಆನೇಕಲ್ನಲ್ಲಿ ನಡೆದಂತಹ ಫಾರ್ಮ್ ಹೌಸ್ ನಲ್ಲಿ ನಡೆದಂತಹ ರೇವ್ ಪಾರ್ಟಿ ಕುರಿತಂತಹ ಇನ್ಸೈಡ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣದ ಮಾಹಿತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಕಾರಣ ನಿರಂತರವಾಗಿ ನಮ್ಮ ಪ್ರತಿನಿಧಿ ಇದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಸಿಬಿ ತನಿಖೆ ಬಯಲು ಮಾಡ್ತಾ ಇದೆ ಸ್ಫೋಟಕ ಸತ್ಯವನ್ನ. ಡ್ರಗ್ಸ್ ಪಾರ್ಟಿಯಲ್ಲ, ಮತ್ತೊಂದು ದಂಧೆಯಲ್ಲಿ ನಡೆದಿತ್ತು ಅನ್ನುವಂತಹ ವಿಚಾರ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರೇವ್ ಪಾರ್ಟಿ ಅಂದ್ರೆ ಮಾದಕ ವಸ್ತುಗಳು ಡ್ರಗ್ಸ್ ಅಲ್ಲಿ ಸಪ್ಲೈ ಆಗಿರುತ್ತೆ. ಅದೇ ಕಾರಣಕ್ಕೆ ಅದನ್ನ ರೇವ್ ಪಾರ್ಟಿ ಅಂತ ಕರೆಯಲಾಗುತ್ತೆ. ಬಟ್ ರೇವ್ ಪಾರ್ಟಿಯಲ್ಲಿ ಬೈ ಡ್ರಗ್ಸ್ ಸಪ್ಲೈ, ಡ್ರಗ್ಸ್ ಸೇವನೆ ಮಾತ್ರ ಆಗಿಲ್ಲ, ಮತ್ತೊಂದು ದಂಧೆ ನಡೆದಿತ್ತು ಆ ರೇವ್ ಪಾರ್ಟಿಯಲ್ಲಿ ಇರುವಂತಹ ಇನ್ಸೈಡ್ ಮಾಹಿತಿ ಸಿಸಿಬಿ ದಾಳಿಯ ಸಂದರ್ಭದಲ್ಲಿ, ತನಿಖೆಯ ಸಂದರ್ಭದಲ್ಲಿ ಈ ಸ್ಫೋಟಕ ಸತ್ಯ ಬೆಳಕಿಗೆ ಬಂದಿದೆ. ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಮತ್ತೊಂದು ಕರಾಳ ದಂಧೆ ಕೂಡ ರೇವ್ ಪಾರ್ಟಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇತ್ತು ಅನ್ನೋದ್ರ ಇನ್ಸೈಡ್ ಮಾಹಿತಿ. ಆ ದಂಧೆ ಏನು, ಸಿಸಿಬಿ ತನಿಖೆಯಲ್ಲಿ ಬಯಲಾಗಿರುವ ಸತ್ಯ ಏನು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ನಾಗರಾಜ್. ಶ್ರುತಿ, ಏನು ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸ್ಫೋಟಕ ಸತ್ಯಗಳು ಒಂದು ಪ್ರಕರಣದ ತನಿಖೆ ಮುಂದುವರೆದಂತೆಲ್ಲ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇವಲ ಈ ಒಂದು ಡ್ರಗ್ಸ್ ಪಾರ್ಟಿ ಒಂದು ಡ್ರಗ್ಸ್ಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಬದಲಾಗಿ ಇಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿ ನಡೀತಾ ಇತ್ತು ಅನ್ನೋ ಮಾಹಿತಿ ಈಗ ಸಿಸಿಬಿ ತನಿಖೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಆಂಧ್ರ ಪ್ರದೇಶದ ಲೋಕಸಭಾ ಚುನಾವಣೆ ಜೊತೆಗೆ ಅಲ್ಲಿಯ ವಿಧಾನಸಭೆಗೆ ಏನು ಚುನಾವಣೆ ನಡೆದಿತ್ತು, ಇದರ ಭಾಗವಾಗಿ ಸಾಕಷ್ಟು ಮಂದಿ ಬೆಟ್ಟಿಂಗ್ ನಡೆಸಿದ್ರು, ಇಲ್ಲಿ ಸಾಕಷ್ಟು ಹಣವನ್ನು ತೊಡಗಿಸಿದ್ರು ಅನ್ನೋದು ಒಂದು ಕಡೆ ಮಾಹಿತಿ ಬಹಿರಂಗ ಆಗಿದ್ರೆ, ಮತ್ತೊಂದು ಕಡೆ ಏನು 5 ಜನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇದುವರೆಗೂ ಈ ಒಂದು ಪ್ರಕರಣ. ಅವರ 7 ಬ್ಯಾಂಕ್ ಖಾತೆಗಳನ್ನು ಸಿಸಿಬಿ ಪೊಲೀಸರು ಫ್ರೀಸ್ ಮಾಡಿದ್ದು. ಅದರಲ್ಲಿ 86 ಲಕ್ಷ ಹಣ ಇತ್ತು. ಅಲ್ಲದೆ ಡ್ರಗ್ ಪೆಡ್ಲರ್ ಒಬ್ಬ ಸಿದ್ದಿಕ್ ಅಂತೇಳಿ ಏನು ಅರೆಸ್ಟ್ ಆಗಿದ್ದಾನೆ, ಆತ ಡ್ರಗ್ಸ್ ಖರೀದಿ ಮಾಡೋದಕ್ಕೆ ಸಾಕಷ್ಟು ಒಂದು ಪೆಡ್ಲರ್ಗಳನ್ನು ಸಂಪರ್ಕ ಮಾಡಿದ್ದ. ಈ ಬಗ್ಗೆ ಆತನ ಮೊಬೈಲ್ನಲ್ಲಿ ಸಾಕಷ್ಟು ಮಾಹಿತಿ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪೆಡ್ಲರ್ಗಳಿಗಾಗಿಯೂ ಸಿಸಿಬಿ ಹುಡುಕಾಟ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು. ಅಲ್ಲದೆ ಏನು ಈ ಒಂದು ಫಾರ್ಮ್ ಹೌಸ್ ಮಾಲೀಕ ಇದ್ದ ಗೋಪಾಲ್ ರೆಡ್ಡಿ, ಆತ ನಾಪತ್ತೆಯಾಗಿದ್ದಾನೆ. ಆತನಿಗೆ 2ನೇ ನೋಟಿಸ್ ಕೊಡ್ತೀವಿ. ಜೊತೆಗೆ ಈಗಾಗಲೇ 8 ಜನ, ನಟಿ ಹೇಮಾ ಸೇರಿದಂತೆ ಯಾರ ಒಂದು ಬ್ಲಡ್ ಸ್ಯಾಂಪಲ್ನಲ್ಲಿ ಡ್ರಗ್ಸ್ ಪಾಸಿಟಿವ್ ಬಂದಿತ್ತು, ಅದರ ಮೊದಲ ಭಾಗವಾಗಿ 8 ಜನಕ್ಕೆ ಸೋಮವಾರ ವಿಚಾರಣೆಗೆ ಬರೋದಕ್ಕೆ ಸಿಸಿಬಿ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಭಾಗದಲ್ಲಿ 87 ಜನರ ಒಂದು ಬ್ಲಡ್ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಅವರನ್ನೆಲ್ಲ ಕರೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.